ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವಿರೋಸ್ ಲಾಗ್ಸ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಟೆರೇಸಲ್ಲಿ ಏನೇನು ಕೆಲಸ ನಡೆದಿದೆ ಮೇಲ್ಮನೆದು ನೋಡಬೇಕು. ತುಂಬ ದಿನ ಆಯಿತು ನಾನು ನೋಡೇ ಇಲ್ಲ, ಅದಕ್ಕೆ ಹೋಗಿ ಬರೋಣ ಅಂತ ಹೊರಡ್ತಿದ್ದೀವಿ. ಇವತ್ತು ಸ್ವಲ್ಪ ಬೇಗ ಟೈಮ್ ಮಾಡಿಕೊಂಡು ಬಿಡು ಮಾಡ್ಕೊಂಡು ಹೋಗ್ತಿದ್ದೀವಿ. ನೋಡಿ ಬಂದ್ರಾಯ್ತು. ದಿನ ಆಗ್ತಾನೆ ಇರಲಿಲ್ಲ, ಕೆಲಸನೇ ಆಗಿರ್ತಿತ್ತು. ಅದಕ್ಕೆ ಚಪ್ಪಲ್ ಹಾಕೊಂಡು ಹೋಗಂತ. ನೀವು ಇಲ್ಲ ಅವನ್ನೇ ಹಾಕೊಡ್ರಿ, ನಾನು ಇಲ್ಲಿ ಹಾಕೊಂಡ್ಬರ್ತೀನಿ. ಅದು ಲೇಬರ್ಸ್ಗೆ ಊಟ ಆ್ಯಕ್ಚುಲಿ ಮನೇಲಿ ಮಾಡೋದು ಬೇಡ ಅಂತೇಳ್ಬಿಟ್ಟು ಹೊರಗಡೆನೇ ತರಿಸ್ತಿದ್ದೇವೆ. ಈಗ ನಮಗೆ ಅಡುಗೆ ಮಾಡೋ ಆಂಟಿ ಅವರು ಕೂಡ ಹುಷಾರಿಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಒಬ್ಬಳೇ ಹಾಕ್ತೀನಿ ಅಂತ ಹೊರಗಡೆಯಿಂದ ತರಿಸಿದ್ವಿ. ನೋಡೋಣ ಬನ್ನಿ ಏನೆಲ್ಲ ಇದೆ ಅಂತ ಕ್ಲಿಯರಾಗಿ. ಏನಾಯಿತು? ಸೊ ಈಗ ಟೆರೇಸ್ ಏರಿದ ಕೂಡಲೇ ಈಗ ಫಸ್ಟು ಫ್ರಂಟ್ ಬರೋದು. ಇಲ್ಲಿ ಈ ಥರ ಟೈಲ್ಸ್ಗಳು ಇದ್ದಾವೆ. ಇದು ಫ್ರಂಟ್ ಬಂದ ಕೂಡಲೇ ಎಂಟ್ರಿ ಆಗೋದು. ಇದು ಒಂದು ಚಿಕ್ಕದಾಗಿ ರೂಮ್ ಇದೆ, ಒಂಥರ ಆಫೀಸ್ ರೂಮ್ ಥರ ಇದು. ಫಸ್ಟ್ ಇಲ್ಲಿಂದ ಒಂದು ಸ್ಟೆಪ್ ಮೇಲೆ ಬಂದ ಕೂಡಲೇ ಬರೋದೇ ರೂಮು. ಇದಕ್ಕೆ ಮ್ಯಾಚ್ ಆಗ್ಯದೇನ ನೋಡಿ, ಹೊರಗಡೆ ಟೈಲ್ಸ್ ಹಾಕಿದ್ದಾರೆ. ಒಂದು ರೂಮು. ಇದಕ್ಕೆ ಫ್ರಂಟಲ್ಲಿ ಈ ಥರ ಇದೆ. ಈ ರೂಮಿಂದ ಆ್ಯಕ್ಚುಲಿ ಈ ಥರ ಇದೆ ನೋಡಿ. ಇದಕ್ಕೆ ಕಂಪ್ಲೀಟಾಗಿ ಮುಗಿದಿದೆ ಮೇಲಿದು ಫ್ರಂಟ್ ಎಲಿವೇಷನ್ಗೆ. ಸೊ ಈ ಕಡೆ ಬಂದ ಕೂಡಲೇ ಆಲ್ಮೋಸ್ಟ್ ಗೊತ್ತಿರ್ಬೋದು ನಿಮಗೆ, ಇಲ್ಲಿ ಒಂದು ರೂಮ್ ಬರುತ್ತೆ. ಇದು ಆಫೀಸ್ ರೂಮು. ಈ ಕಡೆ ಇದು ಒಂದು ರೂಮ್ ಆ್ಯಕ್ಚುಲಿ. ಇಲ್ಲಿ ಕೂಡ ಟೈಲ್ಸ್ ಆಗಿದೆ, ಬಟ್ ಕ್ಲೀನಿಂಗ್ ಇಲ್ಲ. ನೆಕ್ಸ್ಟ್ ಪಕ್ಕಕ್ಕೆ ಇದೇ ರೀತಿ 3 ರೂಮು. ಟೋಟಲಾಗಿ ಈ ರೀತಿ ಇದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಮೊನ್ನೆ ವಿಡಿಯೋನಲ್ಲಿ ಶೇರ್ ಮಾಡಿದಾಗ ಇದು ಇರಲಿಲ್ಲ, ಮೇಲ್ಗಡೆ ಹಾಕಿರಲಿಲ್ಲ. ಈಗ ಮೇಲ್ಗಡೆ ಎಲ್ಲ ಫಿನಿಷ್ ಮಾಡಿದ್ದಾರೆ. ಫೈನಲ್ ಲುಕ್ ಹೇಗೆ ಬರುತ್ತೆ ಇನ್ನೂ ಗೊತ್ತಿಲ್ಲ. ಈಗ ಜಸ್ಟ್ ಈ ಥರ ಪ್ಲ್ಯಾನ್ ಇಟ್ಕೊಂಡು ಈ ರೀತಿ ಹಾಕಿರೋದು. ಕೆಳಗಡೆ ಹಾಕಿರೋದು ಕೂಡ ಕಲರ್ ಡಲ್ ಇದೆ. ಸೊ ಹೇಗೆ ಆಮೇಲೆ ಏನು ಕಾಣಿಸುತ್ತೋ ಗೊತ್ತಿಲ್ಲ. ದಿನ ನೀರು ಹಾಕ್ತಿದ್ದೀರಲ್ಲ ಅದು. ನೀರು ಅಲ್ಲಿ ಐತಲ್ಲ ಸೈಡಲ್ಲಿ ಅಷ್ಟೇ ಇರೋದು. ಕಲರ್ ಅಷ್ಟೇ ಇದೆ. ಇದು ಮೂಲೆ ಹಿಂಗೆ ಯಾಕೆ ಮಾಡ್ಯಾರ? ಮೂಲೆ ಆ ಥರ ಇದಕ್ಕೆ ಮಾಡ್ಯಾರಂತೆ. ಕರೆಕ್ಟ್ ಈವನ್ ಆಗಿ ಬಂದಿರೋ ಥರ ಇಲ್ಲ. ಓಕೆ, ಇದು ದೊಡ್ಡದು ಆ್ಯಕ್ಚುಲಿ ರೂಮು. ದೊಡ್ಡ ರೂಮು ಇದು. ಎಲ್ಲದಕ್ಕಿಂತ ಸ್ವಲ್ಪ ಮಿಡಲ್ ಇರೋದು ಸ್ವಲ್ಪ ದೊಡ್ಡದಾಗಿದೆ. ಟೊಳ್ಳು ಬರುತ್ತಾ? ಪೀಸ್ ಇವು ಸಣ್ಣ ಎಷ್ಟು ವೇಸ್ಟ್ ಅಲ್ಲ. ಎಷ್ಟಿಷ್ಟು ಇವ್ರ ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಾರ, ಯಾವ ಬಿಟ್ಟಿಲ್ಲ. ಕೆಳಗಿಟ್ಟಿರೋ ತೊಗೊಂಡಾರ ತಾವು. ಇದೇನು ಯೂಸ್ ಆಗುತ್ತಾ? ಇಲ್ಲ ಮಾಪ್ ಬೇಕಾಗುತ್ತೆ ಅಂದರೆ ಸರಿ, ಇಲ್ಲ ಅಂದರೆ ಕೆಳಗಡೆ ತೊಗೊಂಡು ಹೋಗ್ತೀನಿ. ನಮಗೆ ಕೆಲಸ ಮಾಡೋಕ್ಕೆ ಬೇಕು. ಹೊಸದು ನಾನು ಆಕೆ ಕೆಲಸಕ್ಕಿಲ್ಲ ಅಂದರೆ ಇದಕ್ಕೆ ತಂದೀನಿ. ಇದೊಂದು ಚಿಕ್ಕದಿದೆ. ಇದು ಅಷ್ಟೊಂದೇನು ದೊಡ್ಡದಲ್ಲ ರೂಮು. 2 ರೂಮ್ಗಿಂತ ಇದು ಸಣ್ಣ ರೂಮ್. ಈಗ ಮುಗಿತಾನ? ಈಗ ಅಂದರೆ ಅದು ಒಂದೇ ಉಳ್ದೈತನ ಇಲ್ಲಿ ಹಚ್ಚಾಕ? ಹಾಂ ರೀ, ಇಲ್ಲಿದ ಅಲ್ಲಲ್ಲಿ ಪೀಸಸ್ ಉಳಿದಿದ್ದು ಮ್ಯಾಚ್ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲಿ ಹಂಗೆ ಟೈಲ್ಸ್ ನಿಂದಿರ್ತಾರ. ಈ ಕಡೆ ಇಲ್ಲಿ ಸ್ಟೆಪ್ಸ್ಗೂ ಕೂಡ ಟೈಲ್ಸ್ ಹಾಕಿದ್ದಾರೆ. ರಫ್ ಇದೆ ಅನಿಸುತ್ತೆ ಇದು ಟೈಲ್ಸ್, ಅಷ್ಟೊಂದು ಸಾಫ್ಟ್ ಏನಿಲ್ಲ. ಇದು ಮೋಲ್ಡಿಂಗ್ ಕೂಡ ಸ್ವಲ್ಪ ನೀಟಾಗಿದೆ. ಈ ಥರ ಅಲ್ಲಿ ಎಲ್ಲ ಮೇಲಿವರೆಗೂ ಸ್ಟೆಪ್ಸ್ ಮುಗಿದ್ಬಿಟ್ವನ? ಈಗ ಮೇಲಿವರೆಗೂ ಮುಗಿದ್ವಾ ಸ್ಟೆಪ್ಸ್?
ಎಷ್ಟಾಯ್ತು? ಕರೆಕ್ಟ್ ಇದೆ ಅಂತಿರೋದು. ತುಂಬದ ಏನು? ಇವೇನು ವೇಸ್ಟನ ಈಗ? ಗ್ರಿಲ್ಸ್ ರೀ ವೇಸ್ಟ್. ಇಲ್ಲೇ ಮೇಲ್ಗಡೆ ಎಲ್ಲೇನ ಹತ್ತಿಸಿಟ್ಟು ಬಿಡ್ರಿ. ಇದ್ರಂಗೆ ಇದನ್ನೇ ಎಲ್ಲೇನ ಮೇಲೆ ಹಿಂಗೆ ಹತ್ತಿಸಿಟ್ಟು ಬಿಡ್ರಿ ಅಷ್ಟೇ, ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಹೌದಾ? ಏನು ಸ್ವಲ್ಪ ಎತ್ತರ ಸ್ವಲ್ಪ ಇದು ಆಗೈತಿ. ನಾನು ಸ್ವಲ್ಪ ಮಾಲ್ ಕೆಳಗಡೆ ಹಚ್ಚಿ ಈಗ ಇವ್ರು ಮಾಡಕತ್ತಾರಲ್ಲ ಅವರ ಮಾಡಿರೋದನ್ನೇ. ಮತ್ತು ಇದು ಇಲ್ಲಿ ಹಾಕೋ ಹೊತ್ನಾಗ ಅದೊಂದು ಸ್ವಲ್ಪ ಎತ್ತಿ ಮಾಡೋಣ. ರೆಂಟ್ ಪರ್ಪೋಸ್ ಆದರೆ ಬೇರೆ ಲೆಕ್ಕ ಇತ್ತು. ನೋಡೋಣ ಎಷ್ಟು ದಿನದವರೆಗೂ. ರೆಂಟ್ ಪರ್ಪೋಸ್ ಬೇರೆ ಇದೆ ಬೇರೆ. ಮತ್ತು ಯಾವ್ದ್ರದ್ದು? ಸೊ ನಾನು ಮೇಲ್ಗಡೆ ಹೋಗಿ ಸ್ವಲ್ಪ ಅಲ್ಲಿ ಏನು ನಡೀತಾ ಇದೆ ಕೆಲಸ, ಮತ್ತು ಏನಾದರೂ ಐಡಿಯಾಸ್ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ, ನೀವು ಬಂದು ನೋಡಿ ಅಂತ ಯಜಮಾನ್ರು ದಿನ ಹೇಳ್ತಾಯಿದ್ರು. ಅದಕ್ಕೋಸ್ಕರ ನನಗೂ ಕೂಡ ಟೈಮ್ ಸಿಕ್ಕಿರಲಿಲ್ಲ, ಹೋಗಿ ನೋಡಬೇಕು ಒಂದು ಸಾರಿ ಏನೆಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ. ಸೊ ಸ್ವಲ್ಪ ಅದನ್ನು ನೋಡ್ಕೊಂಡು ಬಂದ್ವಿ. ಇನ್ನು ಏನೆಲ್ಲ ಮಾಡಬೇಕು, ಹಾಗೆ ಪೇಂಟಿಂಗ್ ಕೂಡ ಏನೆಲ್ಲ ಮಾಡಬೇಕು ಅದೆಲ್ಲ ಕೂಡ ಸ್ವಲ್ಪ ನೋಡ್ಕೋಬೇಕಲ್ವ. ಹಾಗೆ ಊಟದ ಟೈಮ್ ಕೂಡ ಆಗಿತ್ತು. ಬಂದು ಮತ್ತು ಇವತ್ತು ಆ್ಯಕ್ಚುಲಿ ಊಟಕ್ಕೆ ನಾನು ಚಪಾತಿ, ಶುಕ್ರವಾರ ಆಗಿರೋದ್ರಿಂದ ರೊಟ್ಟಿ ಮಾಡಲಿಕ್ಕಾಗಲಿಲ್ಲ, ಅದಕ್ಕೆ ಚಪಾತಿ ಮಾಡಿ ಜೊತೆಗೆ ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ ಜಾಸ್ತಿ ಇತ್ತು, ತುಂಬ ದಿನದಿಂದ ತಿನ್ನಲಿಕ್ಕೂ ಕೂಡ ಆಗಿರಲಿಲ್ಲ. ಹಾಗೆ ಅದು ಮತ್ತು ಸ್ಮೆಲ್ ಕೂಡ ಆಗಿಬಿಡುತ್ತೆ ಬೇಗ ಅಂತ ಹೇಳ್ಬಿಟ್ಟು ಅದರದ್ದೇ ನಾನು ಗ್ರೇವಿ ಮಾಡಿಕೊಂಡೆ. ಮಕ್ಕಳು ಮಾತ್ರ ಇವತ್ತು ಸೂಪರ್ ಆಗಿದೆ ಅಮ್ಮ ಅಂತ ಹೇಳ್ಬಿಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಬೆಳಗ್ಗೆ ತಿನ್ಕೊಂಡು ಹೋದರು. ಮಧ್ಯಾಹ್ನ ಕೂಡ ಅದನ್ನೇ ಇಡೋ ಅಮ್ಮ ಅಂತ ಹೇಳಿದರು. ಬೆಳಗ್ಗೆ ಅವ್ರಿಗೋಸ್ಕರ ನಾನು ಫುಲ್ಕಾ ಮಾಡಿಕೊಟ್ಟೆ. ಫುಲ್ಕಾ ಬಿಸಿ ಬಿಸಿಯಾಗಿ ಗ್ರೇವಿ ಜೊತೆ ಚೆನ್ನಾಗಿರುತ್ತೆ. ಬಟ್ ಮಧ್ಯಾಹ್ನಕ್ಕೆ ಅದನ್ನು ನಾವು ಫುಲ್ಕಾ ಥರ ಮಾಡಿಕೊಟ್ರೆ ರಫ್ ಆಗಿಬಿಡುತ್ತೆ ಫುಲ್ಕಾ ಬಂದುಬಿಟ್ಟು, ಅದಕ್ಕೆ ಬೇಡ ಅಂತ ಚಪಾತಿ ಮಾಡಿಕೊಟ್ಟೆ. ಇನ್ನು ಯಜಮಾನ್ರಿಗೆ ನನಗೆ ಎಲ್ರಿಗೂ ಕೂಡ ಚಪಾತಿನೇ ಮಾಡಿಕೊಟ್ಟೆ. ನಾನು ಕೂಡ ಚಪಾತಿ ತಿಂದ್ಕೊಂಡು ಇವಾಗ ಸ್ವಲ್ಪ ಟೀ ಕುಡಿದು ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಇತ್ತು, ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ. ಜೊತೆಗೆ ಟೈಮ್ ಬೇರೆ ಆಯಿತು. ನಮ್ಮ ಬರಲ್ಲ ಅಂತ ಹೇಳಿದ್ದಾರೆ ಇವತ್ತು, ಅದಕ್ಕೋಸ್ಕರ ನಾನೇ ಕೆಲಸ ಎಲ್ಲ ಹೊರಗಿಂದು ಮೊದಲು ಟ್ಯೂಷನ್ ಮಕ್ಕಳು ಬರೋಷ್ಟರಲ್ಲಿ, ನನ್ನ ಮಕ್ಕಳು ಸ್ಕೂಲಿಂದ ಬರೋಷ್ಟರಲ್ಲಿ ಮುಗಿಸ್ಕೋಬೇಕು. ಅಂದರೆ ಸ್ವಲ್ಪ ಫ್ರೀ ಇರ್ತೀನಿ, ಮೈಂಡ್ ಫ್ರೀ ಆಗುತ್ತೆ. ಇಲ್ಲಾಂದರೆ ಅವ್ರು ಬಂದಾಗ ಗಡಿಬಿಡಿ ಮಾಡ್ಲಿಕ್ಕೆ ಹೋದರೆ ಮತ್ತು ನನಗೂ ಕೂಡ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ನಾನು ನೆನೆಸೋಷ್ಟರಲ್ಲಿ ನನ್ನ ಮಕ್ಕಳು ಬಂದೇ ಬಿಟ್ರು ಅನಿಸುತ್ತೆ. ಬನ್ನಿ ತೋರಿಸ್ತೀನಿ. ನೋಡಿ ಬಂದರು, ಹೊರಗಡೆ ಇದ್ದಾರೆ ಇನ್ನು ಗೇಟಲ್ಲಿ.
ಹಾಕಿ ಏನು ಬ್ಯಾಗ್ ಹೊತ್ಕೊಂಡೆ ಹಂಗೆ ಕೂತ್ಕೊಂಡಿ ಎಲ್ಲಿಟ್ಟಿರಿ ಬ್ಯಾಡ್ಜ್ ಅಲ್ಲ ಸಮ ತಲೆನ ಯಾಕತ್ತೈತ ಸಣ್ಣ ನಾಟಕ ಇಲ್ಲ ಇಕ್ಕಿವು ಹಾ ಆಯ್ತು ನಿನ್ ಬ್ಯಾಗಲ್ಲಿ ಅಲ್ಲಿ ಐತೆ ನೋಡ್ಕೊಡ್ತೀನಿ ಬಾ ಇಲ್ಲೇ CCTV ಕಾಣಿಸತ್ತದ ನೋಡು ನೋಡ್ತಿದ್ದೆ ನಾನು ಕೆಳಗಡೆ ಇದನ್ನ ಹಾಕಿದ್ದಾರೆ ಈ ಥರ ಈಗ ಹೋಗಿ ನಾವು ಮಧ್ಯಾಹ್ನ ಹೋಗಿ ಅವ್ರು ಕೇಳಿದ್ರ ಹಚ್ರಿ ಅಂತ ಅದಕ್ಕೆ ಹಚ್ಚಿದ್ದೆ ಹಾಂ ಬಂದ್ ಮಾಡ್ಯದ ಬಾಯಿಲಿ ಮುಂಗ್ಲಿ ಬರಾಕತ್ತು ಅಲ್ಲಿ ಬರಾಕತ್ತದ ಈಗ ಸಮ್ಮಗೆ ಏನಂತ ತಲೆನೋವಾಕತ್ತದಂತ ನಮ್ಮ ಸಮ್ಮ ಡವರಾಣಿ ತಲೆನೋವು ಬಂದದಂತೆ ತಲೆನೋವು ಅದಕ್ಕೆ ತಲೆ ಜಗ್ಗ ನಯಕತ್ತಿತ್ತು ನನಗೆ ಅಂತ ಹೇಳ್ತಾರೆ ಲಂಚಿಗೆ ಇಟ್ಟಿದ್ನಲ್ಲ ತಲೆನೋವು ಬರ್ತಿತ್ತಂತೆ ಅದಕ್ಕೆ ಮಗಳು ಜಗ್ಗ ಓದ್ಬಿಟ್ಟಾಳ ಅದಕ್ಕೆ ತಲೆನೋವು ಬಂದೈತೆ ಅಂತ ಹೇಳ್ತಿದ್ರೆ ನೋಡಿ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲಿ ಅಪೋಸಿಟಲ್ಲಿ ಮುಂದೆ ಕಾಣಿಸ್ತಿದೆ ನಿಮಗೆ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಫೇಸ್ ಮಾತ್ರ ತೋರಿಸ್ ತುಂಬ ದಿನದ ನಂತರ ಮತ್ತೆ ಸೀರೆದು ವಿಡಿಯೋ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಹಿಂಗೆ ಡೈಲಿ ಟೈಮಲ್ಲಿ ನಮಗೆ ಇದ್ದೇ ಇರ್ತಾರೆ ಬಟ್ ನನಗೆ ಟೈಮ್ ಸಿಗೋದಿಲ್ಲ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದಕ್ಕೋಸ್ಕರ ನೋಡಿ ಅವ್ರ ಪಪ್ಪ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಡಕ್ಕೋತಿದ್ದಾಳೆ ಸೋಫಾ ಮೇಲೆ ಕೂತಿದ್ಲು ಅಲ್ಲಿಂದ ಅಡಕ್ಕೋತಿದ್ದಾಳೆ ನೋಡ್ರಿ ಕಾಯ್ತಿರ್ತಾರೆ ಮಕ್ಕಳು ಅಪ್ಪ ಬರೋದೇ ಕಾಯ್ತಿರ್ತಾರೆ ಅಡ್ಕೊಂಡಿದ್ಲು ಈಗ ಅವ್ರ ಪಪ್ಪ ಬಂದಿಂದ ಆರೆಂಜ್ ರೆಡ್ ಗ್ರೇಪ್ಸ್ ಓಕೆನಾ ಇವು ಹಣ್ಣಿನ ದಿನಸು ಒಂದ್ ಸೆಕೆಂಡ್ ಅದು ತೋರಿಸ್ತೀನಿ ನೆಕ್ಸ್ಟ್ ಬಂದು ಫಿಂಗರ್ ಚಿಪ್ಸ್ ಫ್ರೆಂಚ್ ಫ್ರೈಸ್ ಪೆರಿ ಫ್ರೆಂಚ್ ಫ್ರೈಸ್ ಸೌಂಡ್ ಕಡಿಮೆ ಬೆಳಗ್ಗೆ ಬನಾನಾಸ್ ನೆಕ್ಸ್ಟ್ ಬಂದು ಸ್ವೀಟ್ ಬನಾನಾಸ್ ಬೆಳಗ್ಗೆ ಬನಾನಾ ಅಲ್ಲ ಬನ್ ಸಾರಿ ಬನಾನಾ ಅಂತೀನಿ ಬನ್ ನೆಕ್ಸ್ಟ್ ಬಂದು ಹನಿ ಕೇಕ್ ಸ್ವೀಟ್ ಯಾಕೆ ಸೋರಾಕತೈತೆ ಅಮ್ಮ ಹಚ್ಚಿ ಕೆಳಗಡೆ ಕವರ್ ಹಂಗೆ ಇಡ್ರಿ ಅದು ಹನಿ ಕೇಕ್ ಸೋರುತ್ತೆ ಬೇಗ ತರಬೇಕು ಬೇಗ ತಿನ್ಬಿಡ್ಬೇಕು ಫ್ರೆಶ್ ಲವ್ ಫ್ರೆಶ್ ಆಯ್ತು ಸ್ವಲ್ಪ ನಾನು ಸೀರೆ ಎತ್ತಿಡೋವರೆಗೂ ಯಾರು ಇದು ಮಾಡ್ಬಿಡ್ರಿ ನೀವು ಆ ಕಡೆ ಸರ್ದ್ ಬಿಡ್ರಿ ಸೀರೆದು ವಿಡಿಯೋನೇ ಹಾಕಕ್ಕಾಗಿರ್ಲಿಲ್ಲ ಇವತ್ತು ಮತ್ತೆ ಕಸ್ಟಮರ್ ಬಂದ್ರು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ಸಾರಿ ತೋರಿಸಿರ್ಲಿಲ್ಲ ಅನಿಸುತ್ತೆ ಇದು ಹೊಸದಾಗಿ ಬಂದಿರೋವಂಥ ಸಾರಿಗಳು ತುಂಬ ಚೆನ್ನಾಗಿದೆ ನೋಡಿ ಬಟ್ ಇದು ಬಂದುಬಿಟ್ಟು ನಿಮಗೆ ವಾಷೇಬಲ್ ಬರುತ್ತೆ ವಾಷೇಬಲ್ಲು ತುಂಬ ರೀಸನೇಬಲ್ ಪ್ರೈಸಲ್ಲಿ ಇದೆ ಸೊ ಯಾರಿಗಾದರೂ ಬೇಕಿದ್ದರೆ ಬೇಗ ಬುಕ್ ಮಾಡ್ಕೊಳ್ಳಿ ಇದರಲ್ಲಿ ಕಲರ್ಸ್ ಬಂದುಬಿಟ್ಟು ಇದೊಂದು ಅವೈಲೇಬಲ್ ಇದೆ ಇದೊಂದು ಅವೈಲೇಬಲ್ ಇದೆ ನೋಡಿ ಇಲ್ಲಿ ಓಪನ್ ಮಾಡಿ ಇಟ್ಟಿದ್ದೀನಿ ಇದೊಂದು ಅವೈಲೇಬಲ್ ಇದೆ ನೆಕ್ಸ್ಟು ಇದೊಂದು ಅವೈಲೇಬಲ್ ಇದೆ ಇವಾಗೇ ನಿಮಗೆ ನಾನು ಹಾಕ್ತಾಯಿದ್ದೀನಿ ಸೊ ಅದರ ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಹೊಸದಾಗಿ ಬಂದಿರೋ ಸೀರೆನಲ್ಲಿ ತೋರಿಸೋದಾದರೆ ಇದು ಒಂದು ಸೀರೆ ಅದರಲ್ಲಿನೇ ಡಿಸೈನ್ ಬೇರೆ ಇದೆ ಸ್ವಲ್ಪ ಪ್ಯಾಟರ್ನು ನೆಕ್ಸ್ಟ್ ನಿಮಗೆ ಆಲ್ಮೋಸ್ಟ್ ಇದು ಗೊತ್ತೇ ಇರುತ್ತೆ ಟ್ರೆಂಡಿಂಗಲ್ಲಿ ನೋಡಿ ಇದು ಒಂದು ಸೀರೆ
ಇದು ಒಂದು ಸೀರೆ. ಓಕೆ, ಇವೆಲ್ಲ ಸ್ಯಾರೀಸು ನಿಮಗೆ ಡೈಲಿ ವೇರ್ ಸ್ಯಾರೀಸು. ಮೈಸೂರು ಸಿಲ್ಕಲ್ಲಿ ಅಂತಂದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ದಿನ ಯಾವಾಗಲಾದರೂ ಕೊಡ್ತೀನಿ ನೋಡಿ. ಥ್ಯಾಂಕ್ ಯು. ಓಕೆ. ದಿಸ್ ಇಸ್ ಮೈ ಫೇವ್ರೇಟ್ ಹನಿ ಕೇಕ್ ಆಲ್ವೇಸ್. ಸೊ ಮೈಸೂರು ಸಿಲ್ಕಲ್ಲಿ ಈ ಕಾಂಬಿನೇಷನ್ ಆರೆಂಜ್ ವಿತ್ ಪರ್ಪಲ್ ಇದೊಂದು ಸ್ಯಾರಿ ಇದೆ ಹೊಸದಾಗಿ ಬಂದಿರೋದ್ರಲ್ಲಿ ಹೇಳೋದಾದರೆ. ನೆಕ್ಸ್ಟ್ ಇದು ಆರೆಂಜಲ್ಲಿ ಆರೆಂಜ್ ವಿತ್ ಪರ್ಪಲ್ ಕಾಂಬಿನೇಷನ್. ನೆಕ್ಸ್ಟು ನಿಮಗೆ ಸಿಗೋದು ಅನುಶ್ರೀ ಸ್ಯಾರಿ ನೋಡಿ. ಇಷ್ಟು ಸ್ಯಾರೀಸು ಹೊಸ ಪ್ಯಾಟರ್ನಲ್ಲಿ ನಿಮಗೆ ಅವೈಲೇಬಲ್ ಇರೋದು. ಬೇಕು ಅಂದರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ನಿಮಗೆ ಸಿಂಪಲ್ಲಾಗಿ 3D ಪ್ಯಾಟರ್ನಲ್ಲಿರೋದು ಕಲರ್ಸು ಸಾಕಷ್ಟು ಅವೈಲೇಬಲ್ ಇದೆ. ಆಲ್ರೆಡಿ ಇದನ್ನು ನಾನು ಶೇರ್ ಮಾಡಿರಬೇಕು ಅಂತ ಅನಿಸುತ್ತೆ. ನಾನು ವೀಡಿಯೋನಲ್ಲಿ ನಮ್ಮ ಧೃತಿ ವೀಡಿಯೋ ಮಾಡಿದ್ಲು ಅದನ್ನು, ಆ ಸ್ಯಾರೀಸೆಲ್ಲ. ಒಂದು ಸಾರಿ ಆ ವಿಡಿಯೋದು ನಿಮಗೆ ನಾನು ಕೆಳಗಡೆ ಕಮೆಂಟಲ್ಲಿ ಹಾಕಿರ್ತೀನಿ, ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಅಲ್ಲೋಗಿ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಿಗುತ್ತೆ ಯಾವ್ಯಾವ ಸೀರೆ ಇದೆ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದ್ದಾವೆ ಸೀರೆ ಒಂದಕ್ಕಿಂತ ಒಂದು. ಸೊ ಈ ಥರ ಪ್ಯಾಟರ್ನಲ್ಲಿ ಒಂದು ಬಾರ್ಡರಲ್ಲಿ ಓನ್ಕಂದ ಥ್ಯಾಂಕ್ ಯು. ಪೇಸ್ಟ್ರಿ ಬದಲು ಇದನ್ನು ತಿನ್ಬೋದು. ಸೊ ಅದರ ನೆಕ್ಸ್ಟ್ ಇದರಲ್ಲಿ ಕಲರ್ಸ್ ಇದೆ, ಸಾಕಷ್ಟು ಇದೆ ಇದರಲ್ಲಿ ಕಲರ್ಸು. ಸಾಕಪ್ಪಜಿ, ನಾನು ತಿಂದೀನಿ, ಪಪ್ಪ ಕೊಟ್ಟರು. ಥ್ಯಾಂಕ್ ಯು. ಇಲ್ಲ ನೀವು ತಿನ್ನಿರಿ ಸಾಕು. ಈ ವಿಡಿಯೋ ನಿಮಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ.